ಸತೀಸಣ್ಣ ಈಗಲಾರು ಹೊಂಡನೇನಪ್ಪ 2 ಗಂಟೆಗೆ ಫ್ಲೈಟ್ ಅದೇ ಬೇರೆ ರೆಡಿಯಾಗೋ. ಆಯ್ತು ಕಣ್ಲ ಮಾವ ಹಿಂಗೆ ಹೇಳ್ಬಿಡ್ತೀನಿ. ಹಂಗೆ ಸಸಿಗೂ ತಯಾರಾಗ ಕೇಳ್ಬಿಡ್ತೀನಿ. ಹೊಂಡಾನ ಏನು ಸ್ನೇಹಿತರಿಬ್ರು ನನ್ನ ಹೆಸರು ತಗೊಂಡು ಮಾತಾಡ್ತಾ ಇದ್ದೀರಿ? ಅಯ್ಯ ಮೇಡಮರೇ, ನಿಮ್ಮ ಹೆಸರು ತಗೊಂಡು ಏನು ಮಾತಾಡೋಣ ನಾವು? ಬಿರ್ಬಿನ್ನ ತಯಾರಾಗ್ರಿ, ಮಧ್ಯಾಹ್ನ 2 ಗಂಟೆಗೆ ಫ್ಲೈಟ್ ಅದಂತೆ, ಹೊಂಟ್ಬಿಡೋಣ. ಹ್ಞೂ ಸರಿ. ಅತ್ತೆ? ಅಯ್ಯ ನಿಮ್ಮ ಅತ್ತೆ ಕತೆಗೆ ಹೋದ್ರಿ, ನಿಮ್ಮ ಅತ್ತೆ ಹುಷಾರಾಗಿ ಹೋಗ್ರೆ. ಮಾವಯ್ಯ ಹೋಗ್ದಿರೋ ಹೋದ್ರೆ ಕೋಲ್ ತೊಗೊಂಡೆ ಬರ್ಸ್ಬಿಟ್ಟಾನೇನು. ನಡೀರಿ ಹೊರಡಾನ, ಹೋಗ್ಬಿಟ್ಟು ಬಂದ್ಬಿಡಾನ. ಹಂಗಾರೆ ನಾನು ಪ್ಯಾಕಿಂಗ್ ಮಾಡಿರೋ ಬಟ್ಟೆಗಳು ಹಂಗೆ ಅವೇ ಎತ್ಕೊಬಿಡ್ತೀನಿ. ನಾನು ಹೊಸಿ ರೆಡಿ ಆಗ್ಬಿಡ್ತೀನಿ. ಊಟ ಮಾಡ್ಕೊಂಡು ಹೋಗನೆ. ಅದಕ್ಕೆ ಊಟ ಗಿಟ ಅಂತ ಕುತ್ಕೊಂಡ್ರೆ ತಡ ಆಗೋಯ್ತದೆ. ಅಲ್ಲೇ ಏರ್ಪೋರ್ಟ್ನಾಗ ಏನಾರು ತಿಂದ್ರಾಯ್ತು. ಬಿರ್ಬಿನ್ ರೆಡಿ ಆಗ್ಬಿಟ್ಟು ಬಂದ್ಬಿಡ್ರದಕ್ಕೆ ಗಾಡಿ ಬತ್ತಾದಿನೇನು. ಹ್ಞೂ ಸರಿ ಆಯಿತು. ಮಾವ ಹಿಂಗೆ ನೀವೇ ಹೇಳ್ತಿರೋ ಇಲ್ಲ ನಾನು ಹೇಳೋ? ಇವಾಗ ಅಲ್ಲೆಲ್ಲ ಹೋಗ್ಕೊಂಡು ಕುತ್ಕೊಂಡು 1 ಗಂಟೆ ಮಾಡ್ತೀರಿ. ಬಿರ್ನ ಹೋಗಿ ರೆಡಿ ಆಗ್ಬಿಟ್ಟು ಬರ್ರಿ. ಅದಕ್ಕೆ 1 ಗಂಟೆ ಸಾಲದು, ನಾನು ಎಲ್ಲರೂ ಹೇಳ್ಕೊಬತ್ತೀನಿ. ನೀವು ರೆಡಿ ಆಗ್ತೀರಿ, ಹಿಂಗೆ ಬಂದಿರೇ? ನಮ್ಮ ರೆಡಿ ಅಂತದು ನಾವು ಹೆಂಗಿರು ರಾಜ್ಕುಮಾರಯ್ಯ. ಇನ್ನು ನಿಮಗೆ ಪೇಂಟಿಂಗು ಪಾಲಿಶಿಂಗು ಎಲ್ಲ ಬೇಕಾಗಿರೋದು. ಹೋಗಿ ಕನ್ನಡಿ ಮುಂದೆ 1 ವರ್ಷ ಕುತ್ಕೊಬೇಡ್ರಿ, ಬಿರ್ನ ಬರ್ರಿ. ಓ ಸತೀಸಣ್ಣ ಹಂಗೆ ಯಾಕಂತೀಯೋ ಮರೆಯ? ಒಂದು ಹೆಣ್ಮಕ್ಳಿಗೆ ಅಲಂಕಾರ ಮಾಡ್ಕೊಳ್ಳೋದು ಅವ್ರು ರಾಜನ ಸಿದ್ಧ ಹೊಕ್ಕು, ದೇವ್ರು ಕೊಟ್ಟಿರೋ ವಾರ. ಹಂಗೆಲ್ಲ ಅನ್ನಂಗಿಲ್ಲ. ಅವರು ಅಲಂಕಾರ ಮಾಡ್ಕೋಬೇಕು, ಅದನ್ನ ನೋಡಿ ನಾವು ಸಂತೋಷ ಪಡಬೇಕು. ಈಗ ಅವ್ರ ಅಲಂಕಾರ ನೀನು ಮಾಡ್ಕೊಂಡಿಯೇ, ಅವ್ರಿಗೆ ಮಾಡ್ಕೊಳ್ಳೋಕೆ ಖುಷಿ, ನಮಗೆ ನೋಡೋಕೆ ಖುಷಿ. ಅವರಲ್ಲೇನು ತಪ್ಪು? ಅವ್ರು ಅಲಂಕಾರ ಮಾಡ್ಕೊಳ್ಳದೇ ಇದ್ರೆ ನೀನು ಮಾಡ್ಕೊಳಕ್ಕಾಗತ್ತೆ? ಹಂಗೆಲ್ಲ ಅನ್ಬಾರ್ದು. ಹೆಣ್ಮಕ್ಳು ಅಲಂಕಾರ ಮಾಡ್ಕೋಬೇಕು. ಹಂಗೆ ಹೇಳಿ ಮುರಳಿ ಅವ್ರಿಗೆ. ಸರಿ ನೀನು ಮುರಳಿ ಹೇಳಿ ಸಾಕು. ಇವಾಗ ಹೋಗಿ ಅದೇನು ತಯಾರಾಗಿ ಬರೋಗ್ರಿ. ಸರಿ ಕಣ್ಣ, ನಾನು ಮಾಯಿನ್ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಅಷ್ಟರಲ್ಲಿ ನಿಂದೇನಾದ್ರು ರೆಡಿ ಹಂಗಿರೆ ಮಾಡ್ಕೊಬಿಡು. ಸತೀಸಣ್ಣ ಓ ಸರಿ. ಸತೀಸಣ್ಣ ಇಲ್ವಾ ಇಲ್ಲಿ? ನಾನು ಹೋಯ್ತೀನಿ. ಪವಿತ್ರ ನಿಂತ್ಕೊಳ್ಳಿ, ನಾನು ನಿಮ್ಮ ಕೂಟ ಏನೋ ಮಾತಾಡಬೇಕು. ಇಲ್ಲ, ನಾನು ನಿಮ್ಮ ಕೂಟ ಏನು ಮಾತಾಡೋಕ್ಕಿಲ್ಲ. ನೀವು ಕೇಳಿದ್ದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನಿಮ್ಮ ಹತ್ರ ಯಾಕೆ ಉತ್ತರ ಇಲ್ಲ ಅಂತ ನಂಗೆ ಗೊತ್ತು. ನಾನು ನಿಮ್ಮ ಕೂಟೆ ಅದೇ ವಿಷಯವಾಗಿ ಮಾತಾಡಬೇಕು. ಒಂದೇ 1 ನಿಮಿಷ ನಿಂತ್ಕೊಳ್ಳಿ. ನೋಡಿ, ನನಗೆ ನಿಮಗೆ ಮದುವೆ ಸೆಟ್ ಆಗಿರೋ ವಿಷಯ ಗೊತ್ತಿಲ್ದಿರಾ ನಿಮ್ಮನ್ನು ಇಷ್ಟಪಟ್ಬಿಟ್ಟು ನಿಮ್ಮನ್ನು ನಂಗಂತ ಕೇಳ್ಬಿಟ್ಟೆ. ಅದಕ್ಕೆ ತಪ್ಪಾಯಿತು, ಕ್ಷಮಿಸ್ಬಿಡಿ. ನಿಮ್ಮ ಮದುವೆಗೆ ನಾನು ಬರ್ತೀನಿ. ನೀವು ನನ್ನನ್ನು ತಪ್ಪು ತಿಳ್ಕೊಬೇಡಿ. ಈ 2 ದಿವಸಲಾಗಿದ್ದ ಒಂದು ಕೆಟ್ಟ ಕನಸು ಅಂತವ ಮರ್ಸ್ಬಿಡಿ. ಈ ವಿಷಯ ಯಾರ ಹತ್ರನೂ ಹೇಳೋಕ್ಕೋಗ್ಬಿಡಿ. ನಾನು ಹಂಗೆ ಹೇಳಂಗಿದ್ದೀರೆ ಸತೀಸಣ್ಣ ಅಂತವ ಕಿಶೋರಣ್ಣನ ವಿಷಯ ಹೇಳೋಕ್ಕೆ ಮುಂಚೆ ಇದನ್ನೇ ಹೇಳ್ಬಿಡ್ತಿದ್ದೆ. ನಾನು ಹೇಳೋಕ್ಕಿಲ್ಲ ಬಿಡಿ. ನಿಮಗೆ ನನ್ನ ಮದುವೆ ಸೆಟ್ಟಾಗಿರೋ ವಿಷಯ ಹೆಂಗೆ ತಾನೇ ಗೊತ್ತಾಗಬೇಕಾಗಿತ್ತು. ಸರಿ, ನಾನಿನ್ನು ಹೋಯ್ತೀನಿ. ನಾವು ಹೊಂಟು, ನಾನು ಸತೀಶ ಅದಕ್ಕೆ ಎಲ್ಲರೂ ಟ್ರಿಪ್ಗೆ ಹೋಗ್ತಾಯಿದ್ವಿ. ಅದಕ್ಕೆ ಹೋಗೋಕೆ ಮುಂದೆಲ್ಲಿ ನಿಮ್ಮ ಹತ್ರ ಈ ವಿಷಯ ಹೇಳ್ಬಿಡೋಣ, ಕ್ಷಮೆ ಕೇಳ್ಬಿಡೋಣ ಅಂತವ ನಿಂತಿದ್ದೆ. ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಬಿಡಿ. ಆದರೆ ಇದಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ನಡ್ಕೊಂಡಿದ್ದಕ್ಕೆ ಸಾರಿ. ಹಂಗೆ ನಿನ್ನೆ ನೀವು ನಮ್ಮ ಅಪ್ಪಯ್ಯನ್ನ ಕಾಪಾಡಿದ್ರಿ, ಅದಕ್ಕೆ ಥ್ಯಾಂಕ್ಸ್. ನಿಮ್ಮನ್ನು ಮದುವೆ ಆಗೋ ಹುಡುಗ ಪುಣ್ಯ ಅಂತ ಕಾಪಿ ಚೆನ್ನಾಗಿ ಮಾಡಿದ್ರಿ. ನಿಮ್ಮ ಮದುವೆ ಆಗೋ ಹುಡುಗ ಎಲ್ಲಿರೋದು? ಏನು ಹೆಸರು? ನಂಗೆ ಅವ್ರ ಹೆಸರೇನು ಅಂತಲೇ ಗೊತ್ತಿಲ್ಲ, ಎಲ್ಲಿರೋದು ಅಂತಲೂ ಗೊತ್ತಿಲ್ಲ. ಅದು ನನಗೀಗಲೇ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಅಪ್ಪಯ್ಯನ ಒಪ್ಪಿಗೆಗೋಸ್ಕರ ಮಾಡ್ಕೋತಾ ಇವ್ನಿ. ಹೌದಾ? ಅದು ತೊಂದರೆ ಏನಿಲ್ಲ ಬಿಡ್ರಿ. ನಿಮ್ಮಪ್ಪಯ್ಯ ನಿಮ್ಗಿನ್ನು ಕೆಟ್ಟದ ಮಾಡ್ತಾರೆ. ಅವ್ರು ನಿಮ್ಮ ಒಳ್ಳೇದಕ್ಕೆ ಏನೇ ಮಾಡಿದ್ರು ಇದು ಒಳ್ಳೇದಾಗಿರ್ತದೆ. ಒಳ್ಳೇದಾಗಲಿ. ನೀವೇ ಆದಷ್ಟು ಬೇಗ ನಿಮ್ಮವ್ವ ಹೇಳ್ದಂಗೆ ಒಂದು ಮದುವೆ ಮಾಡ್ಕೊಳ್ಳಿ. ನಾನು ಸತೀಶನ ಎಲ್ಲ ನಿಮ್ಮ ಮದುವೆಗೆ ಬರ್ತೀವಿ. ಇದುವರೆಗೂ ಯಾರನ್ನೂ ಮೆಚ್ಚದೆ ನೀನನ್ನು ಮೆಚ್ಚಿದ್ದೆ. ಆದರೆ ಈಗ ನೀನು ಸಿಗಲ್ಲ ಅಂತಾಯಿತು. ಇನ್ನು ನಾನು ಮದುವೆ ಆಗೋದು ಯಾವ ಕಾಲಕ್ಕೋ. ಮುಡ್ದ್ಯಾಕೆ ಹಿಂಗೆ ನಿಂತ್ಕೊಬಿಟ್ರೆ? ಕಾಫಿ ಟೀ ಏನಾದ್ರು ಬೇಕಿತ್ತೆ? ಎಲ್ಲೋದ್ರು ಅವರು? ಅದಕ್ಕೆ ಇಲ್ಲ, ನನಗೇನು ಬೇಡ. ಸತೀಶಣ್ಣ ಮಾವಯ್ಯನ ರೂಮ್ಗೆ ಹೋದ, ಅಲ್ಲಿ ಹೇಳ್ಬಿಟ್ಟು ಬರ್ತೀನಿ ಅಂತವ. ಆಲೇ ಮಾವಿಂತ ಕೇಳೋಕೋಗ್ಬಿಟ್ರೆ ಸರಿ ಹಂಗಾರೆ ನಾನು ಬಿರ್ನ ತಯಾರಾಗ್ಬಿಡ್ತೀನಿ. ಅದೇ ನೀವು ಒಬ್ಬರೇ ನಿಂತಿದ್ರಲ್ಲ, ಏನಾರು ಬೇಕೇನು ಅಂತ ಬಂದೆ. ಅಯ್ಯೋ ಅದಕ್ಕೆ ಇನ್ನೂ ತಡ ಮಾಡಬೇಡ್ರಿ. ಆಮೇಲೆ ನಿಮ್ಮ ಯಜಮಾನ ಓ ಅಂತಾನೆ ಹೋಗ್ರಿ ಬೇಗ. ಇಂಥ ತುಂಬಿದ ಮನೆಯಲ್ಲಿ ಆ ಮದುವೆ ಅನ್ನೋ ಹಬ್ಬನ ಮಾಡ್ತಾವ್ರೆ. ನಾನೇನಾದರೂ ಈ ವಿಷಯದಲ್ಲಿ ತಪ್ಪು ಮಾಡಿ ಹುಡುಗಿ ಮನಸ್ಸು ಕೆಟ್ಟೋಗಿದ್ರೆ ಆ ಹಬ್ಬನ ನನ್ನಿಂದ ಹಾಳು ಮಾಡ್ದಂಗೆ ಆಗಿರೋದು. ಬೇಡ, ಆ ಹಬ್ಬ ಇವರೆಲ್ಲರ ಆಸೆ ಅಂತ ನಡೀಲಿ. ನನ್ನ ಒಬ್ಬನ ಆಸೆಗೆ ಇವರೆಲ್ಲರ ಆಸೆ ಬೇಡ. ತೊಂದರೆ ಆಗಬಾರ್ದು ಇವ್ರ ಆಸೆಗಳಿಗೆ. ನೋಡ್ದೇನ್ಲೆ ಗಿಜ್ಜಿ, ಎಂಥ ಕೆಲಸ ಮಾಡ್ದ ನಿನ್ನ ಮಗ ಅಂತವ. ಇಷ್ಟೆಲ್ಲ ನಡೀತು. ಅಯ್ಯೋ ಕಿಶೋರಂಗೆ ಏನು ಕೇಳಿ ಬಂತು?
ನಿಮ್ಮೆಗೆ ಕೈ ಮಾಡೋಂಗೆ ಏನು ತಪ್ಪು ಕೆಡ್ಬುದ್ಧಿ ಬಂದದೆ ಸತ್ವಾಗ್ಲೂ ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಅವನು ಈ ಮಟ್ಟಕ್ಕೆ ಹೋಯ್ತಾನೆ ಅಂತ ನಾನು ಅನ್ಕೊಂಡಿಲ್ಲ. ನಾನು ತಪ್ಪಾಗದೆ ಕ್ಷಮಿಸ್ಬಿಡಿ. ನಾನೇನು ಲೈಕ್ ಕ್ಷಮಿಸೋದು, ಅವನ ದಾರಿನೇ ಅವನು ಅಧ್ವಾನ ಮಾಡ್ಕೊತಾವನೆ, ಅದನ್ನ ನೆಟ್ಟಿಗೆ ಮಾಡ್ಕೊಳಕ್ಕೆ ಹೇಳು. ತಪ್ಪಾಗೋಗದೆ ನಾನು ಅವ್ನು ತಪ್ಪು ಮಾಡಿದಾಗ ನಿಮ್ಮಂಗೆ ದಂಡಿಸಿರೆ ಅವ್ನಿಗೆ ಮಾಡ್ತಾ ಇರಲಿಲ್ವೇನು. ನನ್ನ ಮಗ ಅನ್ನೋ ಕೊಟ್ಟು ಪ್ರೀತಿಗೆ ಬಿದ್ದು ಅವನೇನು ಮಾಡೋರು ಸರಿ ಅಂತ ಅಂದ್ಬಿಟ್ಟೆ. ಈಗ ಅದು ಈ ಥರ ಆಗೋಗದೆ, ನಾನು ಕ್ಷಮಿಸ್ಬಿಡಿ. ನೋಡು, ನೀನು ಹುಷಾರಿದ್ದೆ ನೋಡು, ನೀನು ಇದಕ್ಕೆಲ್ಲ ತಲೆ ಕೆಸ್ಕೊಬೇಡ. ಇದ್ಯಾಕ್ಲೆ ಗಿರ್ಜಿ ಇಷ್ಟು ಕಣ್ಣೀರು ಆಗ್ತಿದ್ದಿ? ಏನಾಯ್ತಲೆ? ಇದೆಲ್ಲ ಏನು ಮನೆ ಅನ್ನಕ್ಕಿದ್ದಿದೆಯಾ? ಮಕ್ಳು ತಪ್ಪು ಮಾಡ್ದೆ ನಾವು ಮಾಡಿವ. ಸುಮ್ಕಿರು, ಅವನಿಗೆ ಕುಂಡಸ್ ಬುದ್ಧಿ ಹೇಳೋ ಸರುತ್ತಾನೆ. ನೀನೇ ಕಣ್ಣೀರು ಆಗ್ತೀವಿ, ಹುಷಾರಿದ್ದೆ ನೋಡು. ಅಯ್ಯೋ, ನಾನು ಏನು ಹೇಳ್ಬೇಕು ಗೊತ್ತಾಯ್ತಾ ಇಲ್ಲ. ನಾನೇನು ತಪ್ಪಾಗದೆ ಕ್ಷಮಿಸ್ಬಿಡಿ. ಈಗಲಾರುವೆ ನಿನ್ನ ತಪ್ಪು ನಿನ್ಗೆ ಅರ್ಥ ಆಯ್ತದಲ್ಲ, ಅಷ್ಟೇ ಸಾಕು. ನೋಡು, ನಿನ್ನ ಮಗನ ಕುಂಡು ಪ್ರೀತಿಗೆ ಅವನೇನು ಮಾಡೋರು ಸೈ ಅಂತಿದೆ. ಇವತ್ತು ಅವನೇ ನಮ್ಮಿಬ್ರಿಗೂ ಎಂಥ ಗತಿಗೆ ಮಾಡ್ತಾವೆ ನೋಡು. ಇವತ್ತು ನಾವೇನಾರ ಒಂದಿಷ್ಟು ನೆಮ್ಮದಿಯಾಗಿ ಮನೇಲಿದ್ದೀವಿ ಅಂದರೆ ಸತೀಸನಿಂದ. ನೀನು ಅವನ್ನೇ ಆಚ್ಕಾಕು ಅಂತಿದ್ದೆ. ಈಗಲಾರು ಸತೀಸನ ಪ್ರೀತಿ ವಾತ್ಸಲ್ಯ ಅರ್ಥ ಮಾಡ್ಕೊ. ಇನ್ಮೇಕಾರ ಹುಡುಗನ ಮೇಲೆ ಹಾಗೆ ಕರದ ತಪ್ಪಿಸು. ನಿನ್ನ ಮಗನ ಮೇಲೆ ಇರೋ ಕುಂಡು ಪ್ರೀತಿನ ಕಮ್ಮಿ ಮಾಡ್ಕೊ. ಅವಾಗ ನಿನ್ನ ಮಗನಿಗೂ ಒಳ್ಳೇದು, ಸತೀಸಂಗೂ ಒಳ್ಳೇದು, ಈ ಮನೆಗೂ ಒಳ್ಳೇದು. ವಯಸ್ಸಾದಂಥ ಕಾದರಿ ನಾವು ಕೊರಗೋದು ತಪ್ತದೆ. ನಿಮ್ಮ ಮಾತು ದಿಟ, ನಾನು ನಿಮ್ಮ ಮಾತು ಒಪ್ತೀನಿ. ಸತೀಸ ಒಳ್ಳೆಯವನು. ನನ್ನ ಮಗನ ನಾನೇ ಮುದ್ದು ಸಾಳು ಮಾಡಿಬಿಟ್ಟಿವ್ನಿ. ಈಗ ನನ್ನ ತಪ್ಪು ನನಗೆ ಗರ್ವಾಗದೆ. ಈಗ ಸತೀಸನ್ನ ನಾನೇ ಹೋಗ್ಬಿಟ್ಟು ಬಾ ಅಂತ ಕಳಿಸ್ಕೊಡ್ತೀನಿ. ಅವ್ರ ಗಂಡ ಏನ್ರು ನೆಮ್ಮದಿಯಾಗಿ ಹೋಗ್ಬಿಟ್ಟು ದಿಟ ಕನ್ಲೆ. ನನಗೆ ಗಿರ್ಜಿ ನನಗೆ ನೋವಾದರೆ ತಡೆಯೋಕ್ಕಿಲ್ಲ ಅನ್ನೋ ದಿಟ. ನೀನು ಇಷ್ಟು ಬೇಗ ಹಿಂಗೆ ಬದಲಾಯ್ತೆ ಅಂತ ಅಂದ್ಕೊಂಡಿರಲಿಲ್ಲ ಗಿರ್ಜಿ. ನೀನು ಯಾವಾಗಲೂ ಹಿಂಗೆ ಇದ್ಬಿಡು. ಪವಿ ಮದುವೆ ನೀನೇನು ಮಾಡ್ಬಿಡ್ತೀವಿ ಅಂತ ಹೆದರಿಕೆ ಆಗಿತ್ತು. ಈಗ ನೀನು ಹಿಂಗೆ ಬದಲಾಗಿದ್ದು ನೋಡಿ, ಪವಿ ಮದುವೆ ನೆಮ್ಮದಿಯಾಗಿ ಮಾಡ್ತೀನಿ. ನಮ್ಮನೆ ಇನ್ಮೇಕೆ ಸರೋತದೆ. ಏನೋ ಕೆಟ್ಟಗಳಿಗೆ ಬಂದು ಹೋತು. ಕಿಸೋರನ್ನು ನೀನೇ ಸರಿ ಮಾಡ್ಬಿಡು. ನಿನ್ನ ಕೈಲಿ ಆಯ್ತದದು. ಮಾವ, ಅತ್ತಮ್ಮ ಇದಕ್ಕೆ ಕಣ್ಣೀರಾಗ್ತಿದ್ದೆ ಮಾವ? ಏನಾಯ್ತು ಅತ್ತಮ್ಮ? ಯಾಕೆ ಕಳ್ತಿದ್ದೆ ಹೇಳು? ಇಲ್ಲ ಕಣ್ಲ, ಅದು ಕಣ್ಣಾಗ ಏನೋ ಬಿದ್ದಿತ್ತು. ಏನೂ ಇಲ್ಲ ಬಿಡ್ಲ. ಏನಿಲ್ಲ ಬಂದಿದ್ದು? ಏನು ಸತೀಸ? ನೀನು ಸುಳ್ಳಲ್ ಬಿಡ, ನಿನ್ನ ಕಣ್ಣೀರು ಹಾಕಿದ ನಾನೇ ನೋಡಿವ್ನಿ. ಯಾಕೆ ಕಳ್ತಿದ್ದೆ ಹೇಳು? ಇಲ್ಲ, ಏನೋ ಬಿತ್ತು ಅಂತ ಹೇಳಿನಲ್ಲ ಹುಡುಗ. ನೋಡ್ರಿ ಹೇಳ್ರಿ ಅವ್ನಿಗೆ. ಇಲ್ಲೋ ಸತೀಸ, ನಾವೇನೋ ಮಾತಾಡ್ತಿದ್ದೋ, ಅದ್ರ ಕತೆ ಬಿಡು. ಈಗ ನೀ ಏನು ಬಂದು ಹೇಳಪ್ಪ. ಊಟ ಮಾಡ್ದೋ? ಮಾವಯ್ಯ ಊಟ ಇಲ್ಲ, ಅಡುಗೆ ಮಾಡಿಕೊಳ್ಳೆ ಸಸಿ. ಆಮೇಲೆ ಪವಿ ಹಾಕಿಡ್ತಾಳೆ. ನೀವಿಬ್ರು ಊಟ ಮಾಡಿಬಿಡಿ. ಅತ್ತಮ್ಮ ಮತ್ತೆ ತಗೊಳ್ಳೋದು ಮರಿಬೇಡ. ಮಾವಯ್ಯ ನೀನು ಅಷ್ಟೇ. ಕಿಸೋರನ ತಂಟೆಗೆ ಹೋಗ್ಕೋಬಿಡ್ರಿ. ನಾನು ಬಂದಮೇಲೆ ಅವನ ಹತ್ರ ಮಾತಾಡ್ತೀನಿ. ಈಗ ನಾವು ಟ್ರಿಪ್ ಹೊಂಡನ ಅಂತ ಮುರಳಿ ಅಂತವನೇ. ಅದಕ್ಕೆ 2 ಗಂಟೆ ಫ್ಲೈಟ್ ಅದೇ. ಈಗಲೇ ಹೊಂಟ್ಬಿಟ್ರೆ ಅಷ್ಟೊತ್ತು ಕಲ್ಗೋಯ್ತೀವಿ. ಬರೋಣ ಅತ್ತಮ್ಮ? ಬರೋಣ ಮಾವಯ್ಯ? ಈಗಲಾರು ಹೋಯ್ತಲ್ಲ ನಿನ್ನ ತಲೆಗೆ ನಾನು ಹೇಳಿದ್ದು. ಹಾಳಾದ ಹುಡುಗ, ಬರೀ ಅವ್ರದ್ದು ಇವ್ರದ್ದು ಅಂತ ಚಿಂತೆ ಮಾಡ್ಕೊಂಡು ಕುತ್ಕೋಬೇಡ. ನಾವಿಲ್ಲಿ ಹೆಂಗೋ ಆರಾಮಾಗಿರ್ತೀವಿ. ನಮಗೇನು ಊರು ಹೊಸ್ತಲ್ಲ, ಜನ ಹೊಸ್ತಲ್ಲ. ನೀನು ಬೇರೆ ಊರು ಬೇರೆ ಜನ ಹುಷಾರಾಗೋಗಿ ಖುಷಿಯಾಗಿದ್ದು ಆರಾಮಾಗಿ ಬಂದು ಗಂಡ ಹೆಂಡ್ರು ಏನೋ. ಆ ಹುಡುಗನ್ನು ಬರುವಾಗ ಅದೇ ಕರ್ಕಬ. ಒಳ್ಳೆ ಹುಡುಗ ಪಾಪ. ಈ ಸರ್ ಬಂದಾಗ ಅದು ಇದು ಅಂತಾನೆ ತಲೆನೋವಾಗೋಯ್ತು. ಒಂದು ಸೇಸ್ಕೊಂಡಿದ್ದು ಒಳ್ಳೇದು ಕೆಟ್ಟದ್ದು ಮಾಡಾಕಿ ಕಳ್ಸೋಣ. ಏನಂತೀವ? ಮಾವಯ್ಯ, ನೀನು ಅವ್ನು ಒಳ್ಳೇದು ಕೆಟ್ಟದ್ದು ತಿನ್ನೋದು ನೋಡ್ರೆ ನೀನು ಕಲ್ದೋಯ್ತಿ. ಹೋಗೋಗಿತ್ತವೆಲ್ಲ ಕಣ್ಣು ಬೇಕಾ ತಿಂತಾನೆ. ಸುಮ್ಕಿರು. ಹಂಗನ್ಬಾರ್ದು ಕಣಪ್ಪ. ಅವರು ಸಾವಿರ ತಿನ್ಕೋಬೋದು. ನಮ್ಮ ಮನೆಗೆ ಬಂದಾಗ ನಾವೇನು ಮಾಡಬೇಕು ಅದು ಮಾಡಬೇಕು. ಹುಷಾರು ಕಣಪ್ಪ. ಜೋಪಾನ. ಥಂಡಿ ಇದ್ದರೆ ಸ್ವೆಟ್ರು, ಮಪ್ಲರು, ಟೊಪ್ಪಿ ಎಲ್ಲ ತಗೊಂಡೋಗು. ಸಸಿ ಜೋಪಾನ ಮಾಡ್ಕೊ. ಆಮೇಲೆ ಬೇರೆ ಭಾಷೆ ಏನಾರು ಬೇಕಾ ನೀನೇ ಕೇಳಿ ವಿಚಾರಿಸ್ಕೊ. ಹುಷಾರು ಕಣೋ ಸತೀಸ. ಬರೋ ದಾರಿ ಕಾಯ್ತಿರ್ತೀನಿ. ಜೋಪಾನ ಹೋಗಿ ಬಂದ್ಬಿಡಿ. ನಮ್ಮ ಅತ್ತಮ್ಮ ಹುಷಾರು ತಪ್ಪದ್ಮೇಕೆ ಏನಾಗದೆ? ಏನಿಗೆ ಮಾತಾಡ್ತಾಳೆ ಮಾವಯ್ಯ? ಸುಮ್ಕೆ ಇಲ್ಲ, ತಮಾಷೆ ಮಾಡ್ಬೇಡ ಅವಳನ್ನ. ಅವಳು ಹೇಳಿದ್ದ ಕೇಳೋದು ಕಲಿ ನೀನು. ತರಲೆ ಹುಡುಗ. ನೋಡಿ ನಾನು ಚೇಡ್ಸ್ತಾನೆ. ಸರಿ, ಹುಷಾರಾಗಿ ಹೋಗ್ಬಿಟ್ಟು ಬರೋಗ್ರಿ. ಬೇರೆ ಟೈಮ್ ಆಯಿತು, ನಡಿ. ಊಟ ಗಿಟ ಮಾಡ್ತೀರಾ? ಇಕ್ಕೊಡ್ಲೆ? ಅತ್ತಮ್ಮ, ನಿನ್ನ ಬಾಯಲ್ಲಿಂದ ಮಾತು ಕೇಳಿಸಿ ಸಾಗೋಗಿತ್ತು. ನೀನು ಅಂದಲ್ಲ, ನನಗೆ ಊಟ ಏನು ಹಾಲು ಅನ್ನ ಉಂಡಂಗೆ ಆಗೋಯ್ತು. ಇನ್ನು ಖುಷಿಯಾಗಿ ಹೋಗಿದ್ದು ಬರ್ತೀನಿ. ಏನು ತರಲಿ ಹೇಳು ನಿನಗೆ ಅಂತವದಿಂದ? ಲೇ, ನೀನು ಜೋಪಾನ ಹೋಗೋಗಿ ಹುಡುಗಿನ ಜೋಪಾನ ಕರ್ಕೊಂಡು ಇಬ್ಬರು ಕ್ಷೇಮವಾಗಿ ವಾಪಸ್ ಬರ್ರಿ. ಅದನ್ನು ಬಿಟ್ಟು ನಮಗೇನು ಓದ್ಕೊಂಬರೋ ಕೆಲಸಕ್ಕೆ ಹೋಗಬೇಡ ನೀನು. ಈ ಮಾವಯ್ಯ ಒಬ್ಬ. ಅತ್ತಮ್ಮ, ನಿಂಗೇನು ಬೇಕು ಹೇಳು? ನಮಗೇನಪ್ಪ, ನಮಗೇನು ಬೇಡ. ನೀವು ಹುಷಾರಾಗಿ ಜೋಪಾನವಾಗಿ ಬನ್ನಿರಿ. ನೀನು ಹಿಂಗೆ ಹಾಲು ಅನ್ನ ಉಂಡಂಗೆ ಮಾತಾಡಿ ಕಳಿಸ್ಬಿಟ್ಟು ನಾನೇನು ಬೇಡ ಅಂದ್ರೆ ಸುಮ್ಕಿದ್ದೇನೆ. ನಿನಗೆ ಅತ್ತ ಕಡೆ ಎಲ್ಲ ಸ್ವೆಟ್ರುವೆ ಸಾಲು ಎಲ್ಲ ಕಮ್ಮಿ ಸಿಗ್ತಾವಂತೆ, ಚೆನ್ನಾಗಿರೋ ಸಿಗ್ತಾವಂತೆ. ನಿಂಗೆ ಚಂದ ಹಾಕಿರೋ ತಂದ್ಕೊಟ್ಟೇನು. ಸರಿ. ಕಾಸು ಏನಾರು ಬೇಕೇನಲ್ಲ? ಕಾಸೇ ಬೇಡ. ನನ್ನ ಹತ್ರ ಅದೇ ಮಾವಯ್ಯ. ನಿಂಗೆ ಬರುವಾಗ ಕತ್ತಿ ತಂದು ಕೊಡ್ತೀನಿ. ನಿನ್ಗೊಂದು, ನಿನ್ನ ಮಗನಿಗೊಂದು. ಇನ್ನೊಂದು ಕಿತ್ತ ಇಬ್ಬರು ಪೈಟಿಂಗ್ ಬಿದ್ದೆ ಕತ್ತಿ ವರ್ಷೆ ಮಾಡಿ ನೋಡುವ. ಆವತ್ತಿನ ಕಾಲದಲ್ಲಿ ಕತೆಗಳಲ್ಲಿ ಕೇಳಿದ್ದು. ಈಗ ಅಪ್ಪ ಮಗನ ಕತ್ತಿ ವರ್ಷೆ ನೋಡಂಗಾಯ್ತು ನಾವು. ಕತ್ತಿ ತರಲೇ? ತರಲೇ ನನ್ನ ಮಗನೇ? ನನ್ನ ನಡ್ಕತ್ತಿದ್ಯಾ ಒಂಡ್ಲ ಇಲ್ಲಿನ? ಅದಕ್ಕೆ ನೋಡಿ ನಿಂಗೆ BP ಬಂದಿರೋದು. ಎಷ್ಟು ಬೇಗ ಎರ್ಗೋಯ್ತು. ಬರ್ಲಾತಮ್ಮ? ಸರಿ ಕಣಪ್ಪ. ಜೋಪಾನ ಬರ್ರಿ, ನಾವು ಕಲ್ಸೋಣ. ಲೇ ಗಿರ್ಜಿ, ನಿಧಾನ ಕಣ್ಲೆ. 16 ವರ್ಷದ ಹುಡುಗಿ ಹೊಡೆದಂಗೆ ಕೊಡ್ತಿದ್ಯಲ್ಲ.
ಮಾವಯ್ಯ ಬರೋಣ ಅತ್ತಮ್ಮ ಬರಲೇ. ಇದೇನು ಲಕ್ಕಿ ಸರ ಮುರಳಿ ಅಲ್ಲಲ್ಲ? ಅವನು ಬ್ಯಾಗ್ಗಳಿದ್ವಲ್ಲ ಕಾರಲ್ಲಿ ಇಕ್ಕಕ್ಕೆ ಹೋಗೋನೆ. ನೀವು ಹೇಳ್ಬಿಟ್ಟು ಬರೀ ತಡ ಆಯಿತು, ಒಬ್ಬೊಬ್ಬರೇ ನಿಂತ್ಕೊಂಡ್ರೆ ಇನ್ನು ಹೊತ್ತಾಗೋಯ್ತದೆ ಅಂತ ಮುಂದೆ ಹೋದ. ಪಾಪ ಕಣ ಸತೀಸ, ಆ ಹುಡುಗ ಬಂದಾಗಿಂದ ಏನು ಮಾಡ್ಕೊಡ್ಲಿಲ್ಲ, ಏನು ಅನ್ಕೋತೋ ಏನೋ. ಅತ್ತಮ್ಮ ನೀವು ಹಂಗೆ ಅನ್ಕೋತೀರ, ನೀವು ಹುಷಾರಿರ್ಲಿಲ್ಲ, ಅವ್ರಿಗೂ ಅರ್ಥ ಆಯ್ತದೆ ತಗೊಳ್ಳಿ. ಸರಿ ಸಸಿ, ಥಂಡಿಲೆಲ್ಲ ಹುಷಾರು. ಸತೀಸಂಗೆ ಥಂಡಿ ಆದ್ರೆ ಆಗಕ್ಕಿಲ್ಲ, ಹುಸಿ ಜೋಪಾನ ನೋಡ್ಕೊ. ಹಂಗೆ ಔಷಧಿ ಮಾತ್ರೆಗಳೆಲ್ಲ ಇಕ್ಕೊಂಡಿದ್ಯಾ ಬಾವಳಿಕೆ? ಹ್ಞೂ ಕಣತಮ್ಮ, ಎಲ್ಲ ಮಾಡಿಕೊಂಡಿವ್ನಿ. ನೀವು ಜೋಪಾನ ಮವಯ್ಯ, ನೀವು ಆರೋಗ್ಯದ ಕಡೆ ಹುಷಾರಾಗಿರಿ. ಪವಿಗೆಲ್ಲ ಹೇಳಿವ್ನಿ, ಆದರೂ ನೀವು ಟೈಮ್ ಮಾತ್ರೆ ಊಟ ತಗೊಳ್ಳೋದು ಮರಿಬೇಡಿ. ನಮ್ದಿರಲಿ, ನೀವು ಬೇರೆ ಊರಿಗೆ ಹೋಗೋರು, ಅಲ್ಲಿ ಬೇರೆ ಜಾಗ ಜೋಪಾನ. ರಾತ್ರಿ ಹೊತ್ತು ಈಚೆ ಎಲ್ಲ ಬರೋಕ್ಕೋಗ್ಬಿಡ್ರಿ. ಆಮೇಲೆ ಗೊತ್ತಿಲ್ಲದೆ ಇರ್ತವ ಏನು ತೊಗೊಳಕ್ಕೋಗ್ಬಿಡ್ರಿ. ಆಮೇಲೆ ಮೋಸ ಮಾಡೋರು ಜಾಸ್ತಿ ಅಂತೆ. ಹುಡುಗವನಲ್ಲ ಮುರಳಿ, ಅವನ್ನ ಕರ್ಕೊಂಡು ಹೋಗ್ರಿ. ಏನು ಯಾತಮ್ಮ, ನನಗೆ ಚಿಕ್ಕ ಹುಡುಗನೇ, ನೀನು ಒಳ್ಳೆ ಭಾಷೆ ಒಂದು ಬರೋಕ್ಕಿಲ್ಲ ಅಂದರೆ ಅವ್ರಿಗೇನು ಪಟ್ಟಿಂಗ ನಾನು. ಅದೇ ಕ್ಲಬಸ್ ಬರಲ್ಲ ಅಂತ್ಯ? ಬೇರೆ ಊರವ್ರು ಬಂದಾಗ ಒಂಚೂರು ಪಾರು ಅಡ್ಜಸ್ಟ್ ಮಾಡಿ ಮಾತಾಡ್ತಿಲ್ಲ, ಹಂಗೆ ಮಾತಾಡಲ್ಲ. ಸರಿ ನೀವಿಬ್ರು ಜೋಪಾನ ಬರೋನೆ. ಕಿಸೋರು ತಂಡಿಗೆ ಹೋಗ್ಬೇಡ ಮಾವಯ್ಯ, ಮತ್ತೆ ಹೇಳುವನಿ. ಅವನೇನಾರು ಹಂಗೆ ತಕರಾರು ಮಾಡಿದ್ರೆ ಹೇಳು, ನಾನು ಸಂತೋಷಗೆ ಹೇಳ್ತೀನಿ. ಯಾಕ್ಲ ತಲೆ ಕೆಸ್ಕೊಂಡು, ನಾನು ಇದ್ದೀನಲ್ಲ, ನೀನು ಹೋಗ್ಲಾ? ಸರಿ ಅತ್ತಮ್ಮ ಬರ್ತೀನಿ. ಸಸಿ ಬರುವಾಗ ಆ ಪಾಪ ಬಂಗಾರಿಗೂ ಒಂದೊಂದು ಜೊತೆ ಸ್ವೆಟ್ರ್ ತಂದು ಕೊಡವ. ಆ ಮಗ ಕಿತ್ತೋಗಿರೋದು ಇಕ್ಕೊಂಡಿರ್ತದೆ. ಅವಳು ನೀನು ಅಂದರೆ ಬಲೆ ಇಷ್ಟ, ನೀನು ನೆನಪಾಗಿ ಮಡಿಕೊಂಡಿರ್ತಾಳೆ. ಅತ್ತಮ್ಮ ನೀವು ಬಂಗಾರಿಗೆ? ಸರಿ ಕಣತಮ್ಮ. ಯಾಕೆ ಸಸಿ ಹಂಗೆ ಆಶ್ಚರ್ಯವಾಗಿ ನೋಡ್ತಿದ್ದಿ? ಇನ್ಮೇಲೆ ಅತ್ತಮ್ಮ ಹಿಂಗೆ ತಲೆಕಿಸ್ಕೊಬೇಡ, ನಾ ಹೇಳ್ದಷ್ಟು ಮಾಡು. ದುಡ್ಡೇನಾರು ಬೇಕಿತ್ತೆ? ಅಯ್ಯಯ್ಯೇ ನಾನಿದ್ದಾಗ ನೀನು ಏನು ಕೊಡೋದು? ಹೋಗತ್ತಮ್ಮ ಮವಯ್ಯ, ನೀನೇನು ಚಿಂತೆ ಮಾಡಬೇಡ, ನಿನ್ನನ್ನು ಕಳಿಸಿಲ್ಲ, ನಾವು ಮಾತ್ರ ಹೋಗ್ತಿದ್ವಿ ಅಂತ. ನೀವೀಗ ಸುಮ್ಕೆ ಟೆಸ್ಟ್ಗೆ ಹೋಗ್ಬಿಟ್ಟು ಬರ್ತೀವಿ, ನೋಡ್ಕೊಂಡು ಹಿಂಗೆ ಏನು ಎಲ್ಲ ಅಂತವ. ಆಮೇಲೆ ನಿಮ್ಮನ್ನೇ ನಾವು ಜೋಡಿಯ ಕಳಿಸೋದು. ಎತ್ತರಲೇ ನನ್ನ ಮಗನೇ, ನನ್ನೇ ಆಡ್ಕೊಂಡು ಅಂತಲ್ಲ, ನಾವು ಈ ವಯಸ್ಸಿನಾಗೆ ನಿಮಗೆ ಸುತ್ತಕ್ಕಾದತ್ತೆ ಅಂತಲ್ಲ, ಹೋಗ್ಲಾ ಸುಮ್ಕೆ. ಕಳ್ಳ ಆಸೆ ನೋಡು, ಹೋಗಕ್ಕೆ ಹಾಕಿಲ್ಲ ಅಂತ ಹೇಳೋಕ್ಕಿಲ್ಲ, ಸುತ್ತಕ್ಕೆ ಹಾಕಿಲ್ಲ ಅಂತ ಹೇಳ್ತಾವನೆ. ಹೆಂಗೋ ಹೋಗ್ಬಿಟ್ಟು ಬರೋ ಅಂತಗ. ನೋಡವ ಸಸಿ, ನಿನ್ನ ಗಂಡನ ನಮ್ಮನ್ನ ಹಿಂಗೆ ಚೆಡಿಸ್ತಾವನೆ ಅಂತ ಕರ್ಕೊಂಡೋಗು ಈ ತುಂಟನ್ನ. ಅತ್ತೆ ಹಂಗೆ ಮುಂದಕ್ಕೆ ಬಗ್ಗು, ನಿಂಗೆ ಹಂಗೆ ದಿಷ್ಟಿ ಆಗೋಯ್ತದೆ. ದಿಷ್ಟಿ ತೆಗೆದುಬಿಟ್ಟು ಹೊಂಟದೇನು? ಯೋ ಹೆಂಗೆ ಆಡ್ತಿದ್ಯತ್ತೆ? ಅಲ್ಲಿ ನೋಡ್ರಿ ಹೆಂಗೆ ಆಡ್ತಾನೆ, ಒಂದು ಚಿಕ್ಕ ಹುಡುಗ ಆಡ್ದಂಗೆ, ಒಂದು ಮಗಾಗ ವಯಸ್ಸು ಬಂದ್ರುವೆ. ಸರಿ ಕಣ್ಲ, ಈಗ ತಡ ಆಯಿತು, ನಡಿಲ್ಲ. ಅಯ್ಯೋ ಬಿಡೋಯಪ್ಪ, ಹೋಯ್ತೀವಿ. ನೀನು ತಲೆ ತಿನ್ಕೊಂಡಿಲ್ಲ, ನಿಂತಿರೋಕ್ಕಿಲ್ಲ. 15 ದಿವಸ ಆರಾಮಾಗಿರು ಅಬ್ನೇಯ, ನೀನು ಚೋಡ್ಸೋಕ್ಕೂ ಯಾರು ಇರೋಕ್ಕಿಲ್ಲ. ಹಂಗೆ ಯಾಕೆ ಹೋಗು ಅಂತಿ ಮಾವಯ್ಯ. ಇವ್ರು ಬಿಟ್ರೆ ಹಿಂಗೆ ಮಾತಾಡ್ತಿರ್ತಾರೆ, ನಾವು ಹೋಗಿದ್ದು ಬರ್ತೀವಿ. ಜೋಪಾನ, ಆರೋಗ್ಯದ ಕಡೆ ಮನೆ ಕಡೆ ಎಲ್ಲ. ಪವಿ ಹುಷಾರು. ನನಗೆ ಹುಷಾರು ಆದ್ನಲ್ಲ, ಇನ್ನೇನು ತಡ, ನಾನು ನೋಡ್ಕೊತೀನಿ, ನೀವು ಹೋಗ್ಬಿಟ್ಟು ಬರವ. ಹೌದು, ಎಲ್ಲ ಪವಿ ಅದೇನೋ ಓದ್ಕೊಳಕ್ಕದೆ ಅಂದ್ಬಿಟ್ಟು ಫ್ರೆಂಡ್ ಮನೆಗೆ ಹೋಗೋಳೆ. ಆಮೇಕಿಂದ ಬತ್ತಾಳಂತೆ, ಕೆಲಸ ಎಲ್ಲ ಮಾಡಿಕ್ಯೂನಿ. ಅವಳು ಬಂದ್ಮೇಕೆ ಊಟ ಹಾಕಿರ್ತಾಳೆ. ಬಲ್ಲ ಮಾವಯ್ಯ, ಒಳ್ಳೆ ಹುಡುಗಿ. ನೀವು ಹೋಗೋಗಿರಕ್ಕಿಲ್ಲೇನವಾ? ಸರಿ ಆಯಿತು, ನೀವು ಹೋಗಿದ್ದು ಬರ್ರಿ. ಮಾವಯ್ಯ ಅತ್ತಮ್ಮ ಬರಲೇ, ನೀವಿಬ್ರು ನೋಡ್ತೀರೇ, ನಾನು ಕಣ್ಣು ತುಂಬ್ಕೋತದೆ. ಇವಾಗ ಸಂತೋಷವಾಗಿ ಹೋಗ್ಬಿಟ್ಟು ಬರ್ತೀನಿ. ಹೊಸತ್ತ ಹೋದಾಗ ಈ ಸಂತೋಷದಲ್ಲಿ ಹೋಗೇ ಇರಲಿಲ್ಲ. ಬರ್ಲತ್ತಮ್ಮ? ಹೂ ಕಣಪ್ಪ, ಸೇಮ್ವಾಗಿ ಹೋಗಿ ಲಾಭವಾಗಿ ಬನ್ನಿ. ಜೋಪಾನ ಕಣ್ಲಾ. ಲೋ ಸತೀಸಣ್ಣ, ಬಿರುನ್ ಬಾರಪ್ಪ. ನಡೀರಿ, ಹೊಸಿ ಕಾಪಿ ಟೀನೋ ಮಾಡಿಕೊಟ್ಟೇನು, ಇನ್ನೂ ಊಟದೊತ್ತಾಗಿಲ್ಲ. ಆಮೇಲೆ ಊಟ ಇಕ್ಕೊಟ್ಟೇನು. ನಂದಿರಲಿ, ನೀನು ಸುಧಾರಿಸ್ಕೊ. ನನಗೇನಾದತ್ತು, ನಾನು ಸುಧಾರಿಸ್ಕೊಂಡಿವ್ನಿ. ಹೊಸಿ ಗಿಡಗಳಿಗೆ ನೀರು ಹಾಕಿಲ್ಲ, ಹಾಕ್ಬಿಟ್ಟು ಬರ್ತೀನಿ. ನೀವು ಒಳಗೆ ಕೂತೀರಿ ಬಂದೆ. ನಿಂಗೆ ಆಗ್ತಾನೆ ಬಿಡಮ್ಮಿ, ನಾನು ಇನ್ನೇನು ಮಾಡೇನು. ಈಗ ಮನೆ ಕೆಲಸಗೂ ಎಲ್ಲ ಅವ್ಳು ಮಾಡ್ಬಿಟ್ಟು ಹೊಸಿ ಗಿಡಕ್ಕೆ ನಾನು ನೀರು ಹಾಕ್ತೀನಿ, ನೀವು ಹೋಗ್ರಿ.